ಎಲ್ಲರೂ ಕೂಡ ವಿಕಸಿತ್ ಪಾರ್ಟಿಸನ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಇರ್ತಕ್ಕಂಥದ್ದು CUET ಎಕ್ಸಾಮ್ ರಿಲೇಟೆಡ್. ನೀವೆಲ್ಲರೂ ಕೂಡ CET ಎಕ್ಸಾಮ್ ಬಗ್ಗೆ ಕೇಳಿರ್ತೀರಾ. KCET ಅಂತ ಏನ್ ಹೇಳ್ತೇವೆ, ಅದು ಕರ್ನಾಟಕ ಸ್ಟೂಡೆಂಟ್ಸ್‌ಗೆ ಮಾತ್ರ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮು. ಆದ್ರೆ ನಾನಿವತ್ತೇನು ಎಕ್ಸ್‌ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಇದು ಎಕ್ಸಾಮ್ ಹೆಸರು CUET ಅಂತ, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ನೀವೊಂದು ಕ್ವಶನ್ ಕೇಳ್ಬೋದು ನಮ್ಗೆ. ನಮ್ಮ ನಾನಾಗ್ಬೋದು, ಈಗ ಯಾರು ಸೆಕೆಂಡ್ PUC ಓದ್ತಾ ಇರ್ತೀರ ಅವರು, ಇಲ್ಲ ಅವ್ರ ಪೇರೆಂಟ್ಸ್‌ಗಳಾಗಿರ್ತೀರಾ. ನಿಮ್ಗೆಲ್ರೂ ಕೂಡ ಹೆಚ್ಚಿನದಾಗಿ ಯಾವ್ದ್ರ ಬಗ್ಗೆ ಅಂದ್ರೆ, ಒಂದು CET ಬಗ್ಗೆ ಕೇಳಿರ್ತೀರಾ, ನೀಟ್ ಬಗ್ಗೆ ಕೇಳಿರ್ತೀರಾ, JEE ಬಗ್ಗೆ ಕೇಳಿರ್ತೀರಾ. ಆದ್ರೆ ನೀವು ಎಷ್ಟೊಂಥರ ಜನ CUET ಎಕ್ಸಾಮ್ ಬಗ್ಗೆ ಕೇಳಿರ್ಲಿಕ್ಕಿಲ್ಲ. ಏನು ಇದು ಎಕ್ಸಾಮ್ ಅಂದ್ರೇನು? ಎಂತಕ್ಕೆ ಇದು ಕಂಡಕ್ಟ್ ಮಾಡ್ತಾರೆ? ಯಾವ್ಯಾವ ಕೋರ್ಸ್‌ಗಳಿಗೆ ಹೋಗ್ಲಿಕ್ಕೆ ಈ ಎಕ್ಸಾಮ್ ಬರೀಬೋದು ಅಂತಕ್ಕಂಥದ್ದನ್ನ ನಾನು ಸಂಪೂರ್ಣವಾಗಿ ಒಂದು ವಿವರವನ್ನ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ CUET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟ್ ಮಾಡ್ತಾರೆ. ಇದು CBT ಎಕ್ಸಾಮ್ ಆಗಿರುತ್ತೆ. CBT ಅಂದ್ರೆ ಕಂಪ್ಯೂಟರ್ ಬೇಸಿಕ್ ಟೆಸ್ಟ್ ಅಂತ. ನೀವು ಕಂಪ್ಯೂಟರ್ ಅಲ್ಲಿ ಮಾರ್ಕಿಂಗ್ ಇರ್ತದೆ ಎಕ್ಸಾಮ್ ಇದು. ನೀವು ಕೇಳ್ಬೋದು ಯಾರೆಲ್ಲ ಬರಿಬೋದು, ಯಾವ್ದಕ್ಕೆ ಬರಿಬೇಕಾಗ್ತದೆ ಅಂತ. ಮೇಯ್ನ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಕ್ಕಂಥದ್ದು ಸೆಂಟ್ರಲ್ ಯೂನಿವರ್ಸಿಟೀಸ್‌ಗೆ ಎಂಟ್ರೆನ್ಸ್‌ಗೆ. ಈಗ ಯಾರೆಲ್ಲ ಸೆಕೆಂಡ್ PUC ಓದ್ತಾ ಇರ್ತೀರಾ ಅಂತವ್ರಿಗೆ CUET UG ಅಂತಕ್ಕಂಥ ಒಂದು ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಯಾವ ಬರ್ತವೆ? ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ. ಅದು ಕಲಬುರ್ಗಿನಲ್ಲಿದೆ. ಆ ಆ ಯೂನಿವರ್ಸಿಟಿಗಳಿಗೆ ಮತ್ತೆ ದೇಶಾದ್ಯಂತ ಹಲವಾರು ಸೆಂಟ್ರಲ್ ಯೂನಿವರ್ಸಿಟೀಸ್ ಇರ್ತವೆ. ಅದ್ರ ಈ ಎಕ್ಸಾಮ್ ಥ್ರೋ ಕೆಲವೊಂದಿಷ್ಟು ಡೀಮ್ಡ್ ಯೂನಿವರ್ಸಿಟಿಗಳಿಗೆ, ಇನ್ನೊಂದು ಕೆಲವೊಂದಿಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಈ ಎಕ್ಸಾಮ್ಸ್ ಏನ್ ಸ್ಕೋರ್ ಬರುತ್ತೆ ಇದನ್ನ ಕನ್ಸಿಡರ್ ಮಾಡಿ ಸೆಪರೇಟ್ ಕೌನ್ಸಿಲಿಂಗ್ ಅನ್ನ ಕಂಡಕ್ಟ್ ಮಾಡ್ಕೊಂತಾರೆ. ನೀವು ಕೇಳ್ಬೋದು, ಆ ಈಗ CUET ಮುಖಾಂತರ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗ್ಬೋದು ಅಂತ ಹೇಳಿದ್ರೆ, ಈಗ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಅಗ್ರಿಕಲ್ಚರ್ ಕೋರ್ಸ್‌ಗಳಿಗೆ ಹೋಗ್ಲಿಕ್ಕೆ ಕೂಡ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಕೋರ್ಸಸ್ ಏನ್ ಬರ್ತವೆ, ಹಾರ್ಟಿಕಲ್ಚರ್ ಆಗ್ಬೋದು, ಫಾರೆಸ್ಟ್ರಿ ಆಗ್ಬೋದು, ಬಿಟೆಕ್ ಡೈರಿ ಟೆಕ್ನಾಲಜಿ ಆಗ್ಬೋದು, ಬಿಟೆಕ್ ಫುಡ್ ಟೆಕ್ನಾಲಜಿ ಆಗ್ಬೋದು, ಇಂಥ ಕೋರ್ಸ್‌ಗಳಿಗೆ ಹೋಗೋದು ಕೂಡ ಈ CUET ಮುಖಾಂತರ ಹೋಗ್ಬೋದು. ನೀವು ಕೇಳ್ಬೋದು, ಅಣ್ಣ ನೀನ್ ಹೇಳಿದ್ರೆ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಡ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಆದ್ರೆ ಈಗ ನೀನೇ ಹೇಳ್ತಾ ಇದ್ಯಾ ಅಗ್ರಿಕಲ್ಚರ್ ಎಂಟ್ರೆನ್ಸ್‌ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ. ಈಗ ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಯಾವ್ಯಾವ ಕಾಲೇಜಲ್ಲಿದೆ? GKVK ಆಗ್ಬೋದು, ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಇದಾವೆ. ಇವೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳ ಅಣ್ಣ ಅಂತ ನೀವು ಕೇಳ್ಬೋದು. ಇದಕ್ಕೇನು ಆನ್ಸರ್ ಕೊಡ್ಲಿಕ್ಕೆ ಇಚ್ಛೆ ಅಂದ್ರೆ, ಸೆಂಟ್ರಲ್ ಯೂನಿವರ್ಸಿಟೀಸ್ ಅಲ್ಲ. ಆದ್ರೆ ಈಗ ಆಲ್ ಇಂಡಿಯಾ ಕೋಟಾದಲ್ಲಿ 20% ಸೀಟ್‌ಗಳಿರ್ತವೆ. BSc ಅಗ್ರಿಕಲ್ಚರ್ ಆಗ್ಬೋದು, ಮತ್ತೆ ಅಲೈಡ್ ಕೋರ್ಸಸ್ ಏನ್ ಬರ್ತಾವಲ್ಲ, ಆ ಕೋರ್ಸ್‌ಗಳಿಗೆ 80% ಸೀಟ್‌ಗಳನ್ನ KCET ಕರ್ನಾಟಕ CET ಏನಿದೆ ಅದ್ರ ಮುಖಾಂತರ ಫಿಲ್ ಮಾಡ್ತಾರೆ. ಇನ್ನು 20% ಸೀಟ್‌ಗಳನ್ನ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಬಿಟೆಕ್ ಫುಡ್ ಟೆಕ್ನಾಲಜಿ, ಬಿಟೆಕ್ ಡೈರಿ ಟೆಕ್ನಾಲಜಿ ಇಂಥ ಕೋರ್ಸ್‌ಗಳಿಗೆ ಈ CUET ಎಕ್ಸಾಮ್ ಮುಖಾಂತರ ಫಿಲ್ ಮಾಡ್ತಾರೆ. ಈ CUET ಎಕ್ಸಾಮ್ ಅಂತಕ್ಕಂಥದ್ದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ಇದು ಕರ್ನಾಟಕದವ್ರು ಮಾತ್ರ ಬರೆಯಲ್ಲ. ಆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯದ ಸ್ಟೂಡೆಂಟ್ಸ್ ಕೂಡ ಬರೀತಾರೆ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇರ್ತದೆ. ಮೊದಲು ಈ ಎಕ್ಸಾಮ್‌ನು ICAR ಅಂತ ಇತ್ತು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇತ್ತು. ಆದ್ರೆ ಈಗ CUET ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. NTA ಮಾಡೋದು. ಆದ್ರೆ ಇಲ್ಲಿ ಏನ್ ಸ್ಕೋರ್ ಬರುತ್ತಲ್ಲ ನಿಮ್ ಸ್ಕೋರು, ಈ ಸ್ಕೋರ್‌ನೇ ತೆಗೆದುಕೊಂಡು ICAR ಅವರು ಸಪರೇಟ್ ಕೌನ್ಸಿಲಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಸಪರೇಟ್ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಅಂದ್ರೆ 20% ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಏನು 20% ಸೀಟ್‌ಗಳನ್ನ ಫಿಲ್ ಮಾಡ್ಲಿಕ್ಕೋಸ್ಕರ ಸಪರೇಟ್ ಕೌನ್ಸಿಲಿಂಗ್ ಇರುತ್ತೆ, ನ್ಯಾಷನಲ್ ಕೌನ್ಸಿಲಿಂಗು. ಆ ಕೌನ್ಸಿಲಿಂಗ್ ಮುಖಾಂತರ ನೀವು ಏನಾದ್ರು KCET ಎಲ್ಲರೂ ಕೂಡ ಬರೀರಿ. ಅದ್ರ ಜೊತೆಗೆ ಏನಾದ್ರು KCETನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ, ನೀವು ಇದ್ರ ಮುಖಾಂತರನು ಕೂಡ ಫಾರ್ಮ್ ಸೈನ್ಸ್ ಕೋರ್ಸ್‌ಗಳಿಗೆ ಹೋಗ್ಬೋದು. ಇಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ. ಯಾವ ರೀತಿ 20% ಸೀಟ್‌ಗಳು ಕೃಷಿ ವಿಶ್ವವಿದ್ಯಾಲಯಗಳು ಏನಿರ್ತವೆ, ಆ ಸೀಟ್‌ಗಳಿಗೆ ಹೋಗ್ಬೇಕಂದ್ರೆ, ಅವು ಆಲ್ ಇಂಡಿಯಾ ಕೋಟಾ ಸೀಟ್ಸ್‌ಗಳೇನಿರ್ತವೆ, ಆ ಸೀಟ್ಸ್‌ಗಳಿಗೆ ಹೋಗ್ಬೇಕಂದ್ರೆ CUET ಅಂತ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಮುಖಾಂತರ ನಾವು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಬರೀಬೇಕಾಗ್ತದೆ. ಆ ಎಕ್ಸಾಮ್ ಸ್ಕೋರ್ ತೆಗೆದುಕೊಂಡು ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಪರೇಟ್ ಕೌನ್ಸಿಲಿಂಗ್ ಅನ್ನು ಕಂಡಕ್ಟ್ ಮಾಡ್ತದೆ. ಆ ಕೌನ್ಸಿಲಿಂಗ್ ಮುಖಾಂತರ ನೀವು ದೇಶದ ಯಾವುದೇ ಕೃಷಿ ವಿಶ್ವವಿದ್ಯಾಲಯಗಳಿಗೆ BSc AG ಮಾಡಕ್ಕೆ, ಬಿಟೆಕ್ ಡೈರಿ ಟೆಕ್ನಾಲಜಿ ಮಾಡಕ್ಕೆ, ಬಿಟೆಕ್ ಫುಡ್ ಟೆಕ್ನಾಲಜಿ ಮಾಡ್ಲಿಕ್ಕೆ ಹೋಗ್ಬೋದು. ನೀವು ಕೇಳ್ಬೋದು, ಯಾವ ಕಾಲೇಜ್‌ಗಳಿಗೆ ಹೋಗ್ಬೋದು? ಬೆಂಗಳೂರು GKVK ಗೊತ್ತಿದೆ. ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಯಾವ್ಯಾವ ಇದಾವೆ? ಹಾಸನ್ ಇದೆ, ಮಂಡ್ಯ ಇದೆ, ಶಿವಮೊಗ್ಗ ಯೂನಿವರ್ಸಿಟಿ ಇದೆ. ಈ ರೀತಿಯಾದಂಥ ಕೃಷಿ ವಿಶ್ವವಿದ್ಯಾಲಯಗಳು. ಮತ್ತೆ ನಾವು ಬೇರೆ ರಾಜ್ಯಗಳಿಗೆ ಹೋಗ್ತೀವಣ್ಣ ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಐಕಾರ್ ಇನ್ಸ್ಟಿಟ್ಯೂಟ್ಸ್ ಅಂತ ಬರ್ತವೆ. ಐಕಾರ್ ಇನ್ಸ್ಟಿಟ್ಯೂಟ್ IIRA ಆಗ್ಬೋದು,
ಮತ್ತೆ NDRI, ನಾನು ಓದ್ತಾ ಇರ್ತಕ್ಕಂಥ ಕಾಲೇಜು ಇದೊಂದು ಐಕಾರ್ ಇನ್ಸ್ಟಿಟ್ಯೂಟ್. ಇಲ್ಲೂ ಕೂಡ ನೀವೇನಾದ್ರು ಬಿಟೆಕ್ ಡೈರಿ ಟೆಕ್ನಾಲಜಿ, ಬಿಟೆಕ್ ಫುಡ್ ಟೆಕ್ನಾಲಜಿ ಈ ರೀತಿಯ ಕೋರ್ಸ್ಗಳು ಮಾಡ್ಬೇಕಂದ್ರೆ CUET ಎಕ್ಸಾಮ್ ಮುಖಾಂತರ ನೀವು ಅಂಡರ್ ಗ್ರಾಜುಯೇಷನ್ ಡಿಗ್ರಿ ಮಾಡ್ಲಿಕ್ಕೆ ಈ ಕಾಲೇಜಿಗೆ ಬರ್ಬೋದು. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಇದೆ, ವಾರಾಣಸಿ ಉತ್ತರ ಪ್ರದೇಶದಲ್ಲಿ, ಆ ಕಾಲೇಜ್ಗಳು ಕೂಡ ನೀವು ಹೋಗ್ಬೋದು. ಮತ್ತೆ ರಾಣಿ ಲಕ್ಷ್ಮೀಬಾಯಿ ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಂಥ ಕಾಲೇಜ್ಗಳಿಗೆ ನೀವು ಅಡ್ಮಿಷನ್ ಆಗ್ಬೇಕಂದ್ರೆ ಈ ಆಲ್ ಇಂಡಿಯಾ ಕೋಟಾ 20% ಸೀಟ್ಸ್ ಏನಿರ್ತವೆ ಆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಂದ್ರೆ ನೀವು CUET ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಮತ್ತೆ ಇನ್ನೊಂದು ಡೌಟ್ ಬರ್ತವೆ ನಿಮಗೆ CUET ಎಕ್ಸಾಮ್ ರಿಲೇಟೆಡ್. CUET ಬಂದ್ಬಿಟ್ಟು ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇದು CBT ಬೇಸ್ಡ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಜನವರಿ 3ನೇ ತಾರೀಕಿಂದಲೇ 30ನೇ ತಾರೀಕು ತನಕ ಇರುತ್ತೆ. ಮೋಸ್ಟ್ ಪ್ರಾಬಬಲಿ ಮೇ ಮಂತ್ ಅಲ್ಲಿ ಇದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ರಿಸಲ್ಟ್ ಬಂದ್ಮೇಲೆ ಆ ರಿಸಲ್ಟ್ಸ್ ಏನ್ ಬರುತ್ತೆ ಆ ರಿಸಲ್ಟ್ ತೆಗೆದುಕೊಂಡು ICAR ಅವರು ಸಪರೇಟ್ ಕೌನ್ಸಿಲಿಂಗ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನ ಚೂಸ್ ಮಾಡ್ಕೊಂಡು ನೀವು ಕೌನ್ಸಿಲಿಂಗ್ ಅಪ್ಲೈ ಮಾಡಬೇಕಾಗ್ತದೆ. ಇಷ್ಟು ಸ್ಪಷ್ಟವಾಗಿರ್ಲಿ. CUET ಅಂತ ಎಕ್ಸಾಮ್, KCET ಬರೀರಿ, ನೀಟು ಬರೀರಿ, ಅದ್ರ ಜೊತೆಗೆ CUET ಎಕ್ಸಾಮ್ ಬರೆದ್ರೆ ಟು ಬಿ ಆನ್ ಸೇಫರ್ ಹ್ಯಾಂಡ್. ನಿಮಗೆ ಅಕಸ್ಮಾತ್ KCET ನಲ್ಲಿ ಏನಾದ್ರು ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದ್ರೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇದು. ಒಂದು ಸ್ವಲ್ಪ ಕಡಿಮೆ ರ್ಯಾಂಕ್ ಬಂದರೂ ಕೂಡ ಕರ್ನಾಟಕ CET ನಲ್ಲಿ CUET ಎಕ್ಸಾಮ್ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳು ಆಲ್ ಇಂಡಿಯಾ ಕೋಟಾ 20% ಸೀಟ್ ಏನಿರುತ್ತೆ ಅದರ ಅಡ್ಮಿಷನ್ ತೆಗೆದುಕೊಳ್ಬೋದು. ಇಲ್ಲ ಅಣ್ಣ ನಾನು ಬೇರೆ ಸ್ಟೇಟ್ಗೆ ಹೋಗ್ತೀನಿ ಅಂಡರ್ ಗ್ರಾಜುಯೇಷನ್ ಮಾಡೋಕ್ಕೆ, CUET ಎಕ್ಸಾಮ್ ಮುಖಾಂತರ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಅಂತಂದ್ರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ಬೋದು. ನಾನೇನು ಓದ್ತಾ ಇದ್ದೀನಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಇಲ್ಲೂ ಕೂಡ ಬಿಟೆಕ್ ಡೈರಿ ಟೆಕ್ನಾಲಜಿ, ಬಿಟೆಕ್ ಫುಡ್ ಟೆಕ್ನಾಲಜಿ ಈ ರೀತಿಯಾದಂಥ ಕೋರ್ಸ್ಗಳು ಮಾಡಲಿಕ್ಕೆ ಬರ್ಬೋದು. ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ, ವೆಟರ್ನರಿ ಮಾಡ್ಬೋದಾ ಅಣ್ಣ ಈ CUET ಎಕ್ಸಾಮ್ ಮುಖಾಂತರ? ಇಲ್ಲ, ವೆಟರ್ನರಿಗೆ ಈ ಎಕ್ಸಾಮ್ ಕನ್ಸಿಡರ್ ಮಾಡೋದಿಲ್ಲ. ವೆಟರ್ನರಿಗೇನು ಕರ್ನಾಟಕ CET ಮುಖಾಂತರ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ನೀಟ್ ಎಕ್ಸಾಮ್ ಮುಖಾಂತರ ನೀಟ್ ಸ್ಕೋರ್ನು ಕೂಡ ಆಲ್ ಇಂಡಿಯಾ ಕೌನ್ಸಿಲಿಂಗ್ಗೆ ತೆಗೆದುಕೊಳ್ತಾರೆ. ಇಷ್ಟು ಸ್ಪಷ್ಟವಾಗಿರಲಿ ನಿಮಗೆ. ಮತ್ತೆ ಯಾರೆಲ್ಲ ಇಷ್ಟೊಂಥರ ಜನ ಪೇರೆಂಟ್ಸ್ಗಳಿಗಾಗ್ಬೋದು, ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಈ ರೀತಿಯಾದ ಎಕ್ಸಾಮ್ ಇರುತ್ತೆ, ಇದ್ರ ಮುಖಾಂತರ ನಾವು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗ್ಬೋದು ಅಂತಕ್ಕಂಥದ್ದು ಒಂದು ಜ್ಞಾನ ಇರೋದಿಲ್ಲ. ಹಾಗಾಗಿ ಯಾರೆಲ್ಲ ಇರ್ತಾರೆ ನಿಮ್ಮ ಸ್ಟೂಡೆಂಟ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥವ್ರು, ಯಾರೆಲ್ಲ ಪೇರೆಂಟ್ಸ್ಗಳು ನೆಕ್ಸ್ಟು ಅವ್ರ ಮಕ್ಕಳನ್ನ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಸ್ಪಿರೇಷನ್ಸ್ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅವರು ಕೂಡ ಒಂದು ಇನ್ಫಾರ್ಮೇಶನ್ ತಲುಪುತ್ತೆ. ಮತ್ತೆ ಬೇರೆ ಏನೇನು ಇಷ್ಟು ಸ್ಪಷ್ಟವಾಗಿರಲಿ. ಮತ್ತೆ CUET ಎಕ್ಸಾಮ್ ನಲ್ಲಿ ನಿಮ್ಗೆ ಡೌಟ್ ಬರ್ತದೆ, ಯಾವ ರೀತಿ ಬರಿಬೇಕಣ್ಣ ಎಕ್ಸಾಮ್, ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಸಬ್ಜೆಕ್ಟ್ಗಳನ್ನ ಚೂಸ್ ಮಾಡಬೇಕಾಗ್ತದೆ, ಡೊಮೈನ್ ಸಬ್ಜೆಕ್ಟ್ ಮತ್ತೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನ. ಟೋಟಲ್ ಡೊಮೈನ್ ಸಬ್ಜೆಕ್ಟ್ 4 ಇರ್ತವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಅದ್ರ ಜೊತೆಗೆ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇಂಗ್ಲಿಷ್ ತೆಗೆದುಕೊಳ್ಳಿ. ಡೊಮೈನ್ ಸಬ್ಜೆಕ್ಟ್ ಅಲ್ಲಿ 3 ಸಬ್ಜೆಕ್ಟ್ ಚೂಸ್ ಮಾಡಬೇಕಾಗ್ತದೆ ನಿಮಗೆ. ಯಾವುದಕ್ಕೆ? ಫಾರ್ಮ್ ಸೈನ್ಸ್ ಕೋರ್ಸ್ಗಳ ಎಂಟ್ರೆನ್ಸ್ಗೆ ನೀವು PCB ತೆಗೆದುಕೊಳ್ಬೋದು, ABC ತೆಗೆದುಕೊಳ್ಬೋದು, ಇಲ್ಲ PCA. PCB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ABC ಅಂದ್ರೆ ಅಗ್ರಿಕಲ್ಚರ್, ಬಯಾಲಜಿ, ಕೆಮಿಸ್ಟ್ರಿ. PCA ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಅಗ್ರಿಕಲ್ಚರ್. ಇವೆಲ್ಲರ ಜೊತೆಗೆ ಒಂದು ಕಾಮನ್ ಆಗಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ತೆಗೆದುಕೊಳ್ತಿರ್ತೀರ. ನನ್ನ ಕೇಳಿದ್ರೆ ನೀವು PCB ಪ್ಲಸ್ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ. 3 ಡೊಮೈನ್ ಸಬ್ಜೆಕ್ಟ್ ಚೂಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಎಲಿಜಿಬಿಲಿಟಿನೇ ಇರೋದಿಲ್ಲ. CUET ಎಕ್ಸಾಮ್ ಹೇಳ್ತಾ ಇರೋದು, ನೀವು ಈಗ KCET ಅಂದ್ರೆ ಹೋಗ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟು ಬರ್ತೀರಾ. ಆದ್ರೆ ಇದ್ರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಚೂಸ್ ಮಾಡ್ಬೇಕು ಯಾವ್ಯಾವ ಸಬ್ಜೆಕ್ಟ್ ಬರಿಬೇಕಂತ. ಅದಕ್ಕೆ ಸಪ್ರೇಟ್ ಫೀಸ್ ಕಟ್ಬೇಕಾಗ್ತದೆ ಒಂದೊಂದು ಸಬ್ಜೆಕ್ಟ್ಗೆ ಇಷ್ಟು ಅಂತ. ಅದರಲ್ಲಿ ನೀವು ಚೂಸ್ ಮಾಡ್ಕೋಬೇಕು ನಿಮ್ದು ನೀವು ಎಲ್ಲಿ ಸ್ಟ್ರಾಂಗ್ ಇರ್ತೀರಾ ಯಾವ ಏರಿಯಾದಲ್ಲಿ ಅಂತ ಇದು ಮಾಡ್ಕೊಂಡು ನೀವು ತೆಗೆದುಕೊಳ್ಳಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ ಇಂಗ್ಲಿಷ್ ಚೂಸ್ ಮಾಡಿ ಅಂತ ನನ್ ಕೇಳಿದ್ರೆ ನಾನು ನನ್ನ ಪರ್ಸನಲ್ ಸಜೆಷನ್ ಕೊಡ್ತೀನಿ ನಿಮಗೆ, ಯಾಕಂದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತೆ ಇನ್ನೊಂದು ಮ್ಯಾಥಮೆಟಿಕ್ಸ್ ಕೂಡ ತೆಗೆದುಕೊಳ್ಬೋದು. ಇದು ಯಾರಿಗೆ ಅಂದ್ರೆ, ಈಗ ನಾನು ಕೃಷಿಕರ ಕೋಟಾ ಅಂಡರ್ ಹೋಗ್ಲಿಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೋಚಿಂಗ್ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕೂಡ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಹಲವಾರು ಪೇರೆಂಟ್ಸ್ಗಳು ಫೋನ್ ಮಾಡ್ತಾರೆ ನಮಗೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಮಕ್ಳುಗಳನ್ನ ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ಮಾಡಿಸಿರ್ತಾರೆ, PCMCಗೆ ಮಾಡಿಸಿದ್ರೆ ಅವ್ರು ಕಾಲ್ ಮಾಡಿದ್ರು, ನನ್ನ ಮಗಳನ್ನ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಮಾಡಿಸ್ಬೇಕು, ನಮ್ಗೆ ಏನೋ ಒಂದು ಆಪರ್ಚುನಿಟಿ ಇದೆ ಅಂತ. ಅವ್ರಿಗೆ KCET ಮುಖಾಂತರ ಯಾವುದೇ ರೀತಿಯಂತ ಆಪರ್ಚುನಿಟಿ ಇಲ್ಲ. ಆದ್ರೆ ಈ CUET ಎಕ್ಸಾಮ್ ಮುಖಾಂತರ BS ಅಗ್ರಿಕಲ್ಚರ್ ಎಲ್ಲ ಮಾಡ್ಸಕ್ ಆಗೋದಿಲ್ಲ, ಯಾಕಂದ್ರೆ ಬಯಾಲಜಿ ಓದಿರಲ್ಲ. ಆದ್ರೆ ಬೆಂಗಳೂರು GKVK ನಲ್ಲಿ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇದೆ. ಆ ಕೋರ್ಸಿಗೆ ಏನಾದ್ರು ನೀವು ಹೋಗ್ಬೇಕಂದ್ರೆ ಈ CUET ಎಕ್ಸಾಮ್ ನಾನು ಇವತ್ತೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದ್ರ ಮುಖಾಂತರ
ನೀವೇನಾದರೂ ಡೊಮೈನ್ ಸಬ್ಜೆಕ್ಟ್ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಂತ ತೆಗೆದುಕೊಂಡ್ರೆ ನೀವು ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ಬೋದಾಗ್ತದೆ. ಇಷ್ಟು ಸ್ಪಷ್ಟವಾಗಿರಲಿ. ಈಗ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು PCMB ತೆಗೆದುಕೊಂಡಿದ್ರೆ ಅಗ್ರಿಕಲ್ಚರ್ ಹೋಗ್ಬೋದು. ನೀವು ಕನ್ಫ್ಯೂಸ್ ಆಗಿ ಹೋಗ್ಬೇಡಿ. ನೀವು ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಕಾಂಬಿನೇಷನ್ ಪ್ಲಸ್ ಇಲ್ಲಿ ಡೊಮೈನ್ ಸಬ್ಜೆಕ್ಟ್ ಯಾವ್ದು ಚೂಸ್ ಮಾಡ್ಬೇಕಲ್ಲ, ಅದೇ ಸಪ್ರೇಟ್ ಇದೇ ಸಪ್ರೇಟು. ಸೆಕೆಂಡ್ ಪಿ ಯು ಸಿ PCMB ಓದ್ತಾ ಇದ್ರಿ, ಓಕೆ. ಇಲ್ಲಿ ಡೊಮೈನ್ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕಾದ್ರೆ PCB ಚೂಸ್ ಮಾಡ್ಬೋದು, PCA ಚೂಸ್ ಮಾಡ್ಬೋದು, ABC ಚೂಸ್ ಮಾಡ್ಬೋದು. ಯಾವ್ದಕ್ಕೆ? ಅಗ್ರಿಕಲ್ಚರ್ ಹೋಗ್ಬೇಕಂದ್ರೆ. ಆದ್ರೆ ನೀವೇನಾದ್ರೂ PCMC ತಾಂಡ್ಬಿಟ್ಟಿರ್ತೀರಾ, ಹಂಗಾದ್ರೂ ಫಾರ್ಮ್ ಸೈನ್ಸ್ ಕೋರ್ಸ್ಗಳಲ್ಲಿ ಯಾವ್ದಾದ್ರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ಬೇಕಣ್ಣ, ಒಳ್ಳೆ ರೆಪ್ಯುಟೇಷನ್ ಐತೆ ಅಂತ ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಅವ್ರಿಗೆ ಒಂದು ಚಾನ್ಸ್ ಇದೆ. ಯಾವ ರೀತಿ ಅಂದ್ರೆ, ಬೆಂಗಳೂರು GKUನಲ್ಲಿ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಕೋರ್ಸ್ ಇದೆ. ಆ ಕೋರ್ಸ್ಗಳು ಮಾಡ್ಬೇಕಂದ್ರೆ CUETನಲ್ಲಿ PCM ಪ್ಲಸ್ ಇಂಗ್ಲಿಷ್ ಕಾಂಬಿನೇಷನ್ ತೆಗೆದುಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ. ಮತ್ತೆ ಬೇರೆ ಡೌಟ್ಸ್ ಇದ್ರು ಕೂಡ ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಎಲ್ಲ ಇರ್ತದೆ, ಅಲ್ಲಿ ಕಾಲ್ ಮಾಡಿ. ಇಷ್ಟಂತೂ ಸ್ಪಷ್ಟವಾಗಿರಲಿ. ಧನ್ಯವಾದಗಳು.